ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಶ್ರೀಮಚ್ಚಂದ್ರಕಲಾಧರಾತ್ಮಜಮಜಂ ಶೃಂಗಾರ ಶೋಭಾಕೃತಿಂ ಗೌರೀಪಿ ನಘನಸ್ತನಾಮಿ ತಪಯ ಸಾರಜ್ಞಮಾಜ್ಞಾಸನಂ ಬಾಲೇಶ ಪ್ರಕಟಾಭಿಮಾನ ಜಲದೋ ದಂಚತ್ ಪ್ರಚಂಡಾನಿಲಂ ಸುಬ್ರಹ್ಮಣ್ಯಂ ಅಗಣ್ಯ ಪುಣ್ಯಚರಿತಂ ವಂದೇ ಪರಂ ದೇಶಿಕಂ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಆತ್ಮೀಯರೇ, ನಾವು ದೇವತಾ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ದೇವತೆಗಳನ್ನು ಆಹ್ವಾನವನ್ನು ಮಾಡುವಾಗ, ದೇವತೆಗಳನ್ನು ಕರೆಯುವಾಗ ಮೊದಲು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಘಂಟಾನಾದ. ಎಲ್ಲಿ ಘಂಟಾನಾದ ಮೊಳಗ್ತದೆಯೋ ಅಲ್ಲಿ ದೇವತೆಗಳು ನರ್ತನವನ್ನು ಮಾಡ್ತಾರಂತೆ. ನಾವು ನಮ್ಮ ಮನೆಯಲ್ಲಿ ದೇವರ ಪೀಠದಲ್ಲಿ ದೇವರನ್ನ ಕೂಡಿಸಿರ್ತೇವೆ. ದೇವರಿಗಾಗಿ ಒಂದು ಪೀಠವನ್ನು ಮಾಡಿರ್ತೇವೆ, ದೇವರಿಗಾಗಿ ಒಂದು ಮನೆಯನ್ನು ಮಾಡಿರ್ತೇವೆ. ದೇವರ ಮನೆ ಅಂತ ಹೇಳ್ತೇವೆ, ದೇವರ ಸ್ಥಾನ ಅಂತ ಹೇಳ್ತೇವೆ. ದೇವಸ್ಥಾನ ಅಲ್ಲ, ದೇವರ ಸ್ಥಾನ ಅಂತ ಹೇಳ್ತೇವೆ. ಆ ಸ್ಥಾನದಲ್ಲಿ ನಾವು ಗಂಟೆಯನ್ನು ತೂಗಿದಾಗ ದೇವತೆಗಳು ಬಂದು ಕೂಡಿರ್ತಾರೆ. ಆದ್ದರಿಂದಲೇ ಆರಂಭದಲ್ಲಿ ಗಂಟೆ ತೂಗಬೇಕು. ನಿತ್ಯವೂ ಸಹಿತವಾಗಿ ದೇವತೆಗಳನ್ನು ನಾವು ಕರೆಯಬೇಕು. ನಿನಗಾಗಿ ಪೀಠವನ್ನು ಇಟ್ಟಿದ್ದೇನೆ, ಈ ಪೀಠದಲ್ಲಿ ಬಂದು ಕೂಡ್ರು ಅಂತ ಹೇಳಿದಾಗ ದೇವತೆಗಳು ಬಂದು ಕೂಡಿರ್ತಾರೆ. ಆ ಕೂಡಿರುವಂತಹ ಸಂದರ್ಭದಲ್ಲಿ ನಾದ ಬೇಕು, ಘಂಟಾನಾದ. ಆ ಘಂಟಾನಾದವನ್ನು ಮಾಡಿದಾಗ ದೇವತೆಗಳಿಗೆ ಆಹ್ವಾನವನ್ನು ಕೊಟ್ಟ ಹಾಗೆ. ಪೂಜೆ ಮುಗಿದ ನಂತರದಲ್ಲಿ ನಾವು ದೇವತೆಗಳನ್ನು ಮತ್ತೆ ಕಳಿಸಿಕೊಡ್ತೇವೆ. ಎಲ್ಲಿಂದ ಬಂದಿದ್ದಾರೋ ಅಲ್ಲಿಗೆ ಹೋಗಿ ಕಳಿಸ್ಕೊಡ್ತೇವೆ. ಇದು ಪ್ರತಿನಿತ್ಯವೂ ನಡೆಯುವಂತಹದ್ದು. ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ, ಯಜ್ಞಯಾಗಾದಿಗಳ ಸಂದರ್ಭದಲ್ಲಿ ನಮಗೆ ಘಂಟಾನಾದ ಅವಶ್ಯಕವಾಗಿರತಕ್ಕಂಥದ್ದು. ದೇವಸ್ಥಾನಕ್ಕೆ ಹೋದಾಗ ದೇವತೆಗಳು ನಮ್ಮನ್ನು ನೋಡಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವು ಗಂಟೆಯನ್ನು ಹೊಡಿತೇವೆ. ಗಂಟೆಯನ್ನು ಹೊಡೆದು ದೇವತೆಗಳನ್ನು ನಾವು ಎಚ್ಚರಿಸ್ತೇವೆ. ದೇವತೆಗಳ ದೃಷ್ಟಿ ನಮ್ಮ ಮೇಲೆ ಬೀಳ್ತದೆ ಹೇಳುವಂಥ ಒಂದು ಭಾವನೆ. ಆ ನಾದ ಹೇಗಿರಬೇಕು ಅಂದರೆ ಸುಶ್ರಾವ್ಯವಾಗಿರಬೇಕು, ಕಿವಿಗೆ ಇಂಪನ್ನು ಕೊಡುವಂತಹ ನಾದವಾಗಿರಬೇಕು. ದೇವತೆಗಳು ನಾದದಿಂದ ಸುಪ್ರೀತರಾಗಬೇಕು. ಆ ತನ್ಮೂಲಕವಾಗಿ ದೇವತೆಗಳ ಒಲುಮೆ ನಮಗಾಗಬೇಕು. ಅದಕ್ಕೋಸ್ಕರವಾಗಿ ನಾವು ಘಂಟಾನಾದವನ್ನು ಮಾಡ್ತೇವೆ. ಆ ಘಂಟಾನಾದವನ್ನು ಮಾಡುವಾಗ ಗಂಟೆಯ ತೂಗುವುದಕ್ಕೂ ಕೆಲವು ಲಕ್ಷಣಗಳನ್ನು ಹೇಳಿದ್ದಾರೆ. ನಾವು ಗಂಟೆಯನ್ನು ತೂಗುವಾಗ ದೇವತೆಗಳಿಗೆ ಆರತಿಯನ್ನು ಎತ್ತುವಂತಹ ಸಂದರ್ಭದಲ್ಲ ನಾವೇನು ಮಾಡ್ತೇವೆ, ಎಡಗೈಯಲ್ಲಿ ಗಂಟೆಯನ್ನು ಹಿಡಿದು ಬಲಗೈಯಲ್ಲಿ ಆರತಿಯನ್ನು ಮಾಡ್ತೇವೆ. ಸಾಧಾರಣವಾಗಿ ನೋಡಿ, ಇದು ನಂದಿ, ಮೇಲುಭಾಗದಲ್ಲಿ ನಂದಿ ಇರತಕ್ಕಂತಹ ವಿಶೇಷವಾದಂತಹ ಪಂಚಲೋಹದಿಂದ ಸೇರಿರತಕ್ಕಂತಹ ಗಂಟೆ. ಸಾಧಾರಣವಾದ ಗಂಟೆ ಅಲ್ಲ, ಹಿತ್ತಾಳಿದಲ್ಲ, ಪಂಚಲೋಹದಿಂದ ಸೇರಿರುವಂತಹ ಗಂಟೆ. ಇದು ದೇವಸ್ಥಾನದಲ್ಲಿ ತೂಗು ಹಾಕಿ ಬಾರಿಸುವಂತಹ ಗಂಟೆ. ಇದು ಶಂಖಚಕ್ರ ಗಂಟೆಯಾಗಿರ್ತಕ್ಕಂತಹದ್ದು. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ನಂದಿಕೇಶ್ವರ ಇರತಕ್ಕಂತಹ ಗಂಟೆ. ಈ ಘಂಟಾನಾದವನ್ನು ಮಾಡಿದಾಗ ದೇವತೆಗಳು ಬರ್ತಾರೆ ಅಂತ ಆದಾಗ ನಮಗೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಗಂಟೆಯನ್ನು ನಾವು ಯಾವ ರೀತಿಯಲ್ಲಿ ಹಿಡಿಯಬೇಕು. ಇದು ಹಿಡಿಕೆ. ಇಲ್ಲಿ ನಾವು ಹಿಡಿತೇವೆ. ಇಲ್ಲಿ ಹಿಡಿಯುವಾಗಲೂ ಸಹಿತವಾಗಿ ನಮ್ಮ 4 ಬೆರಳುಗಳು ಸಹಿತವಾಗಿ ಸ್ಪಷ್ಟವಾಗಿ ಕೂಟಿರಬೇಕು. ಆ 4 ಬೆರಳಿನ ಮೇಲುಭಾಗದಲ್ಲಿ ಈ ನಮ್ಮ ಅಂಗುಷ್ಠ ಬೆರಳು ಕೂಡಿರಬೇಕು. ಆಗ ಆ ನಾದಕ್ಕೆ ಒಂದು ಸತ್ವ ಬರ್ತದೆ. ಈ ಗಂಟೆಯ ಮೇಲ್ಭಾಗದಲ್ಲಿ ನಮಗೆ ಕಾಣಿಸ್ತಾ ಇರತಕ್ಕಂಥದ್ದು ನಂದಿಕೇಶ್ವರ. ಅದರ ಶಾಸ್ತ್ರ ಹೇಳೋದು ಹೇಗೆ, ಘಂಟಾಗ್ರೇ ಬ್ರಹ್ಮದೈವತ್ಯಂ. ಬ್ರಹ್ಮದೇವರು ಮೇಲ್ಭಾಗದಲ್ಲಿ ಇರ್ತಾರಂತೆ. ಅವನು ಸಹಜ ಅಲ್ವೇ, ಮೇಲಿನ ಲೋಕದಲ್ಲಿ ಸತ್ಯಲೋಕದಲ್ಲಿ ಬ್ರಹ್ಮ ರಾರಾಜಿಸ್ತಾ ಇರ್ತಾನೆ. ಗಂಟೆಯಲ್ಲೂ ಬ್ರಹ್ಮದೇವರು ಮೇಲ್ಭಾಗದಲ್ಲಿ ನೋಡಿ. ಮುಕುಟೆ ಗರುಡ ಸ್ಥತ, ಮುಕುಟ ಭಾಗ, ಈ ಭಾಗದಲ್ಲಿ ಗರುಡ ದೇವರು ಇರ್ತದೆ ಅಂತೆ. ಅಂದರೆ ಬರುವಂತಹ ದುಷ್ಟಶಕ್ತಿಗಳನ್ನೆಲ್ಲ ದೂರ ಮಾಡುವುದಕ್ಕೋಸ್ಕರವಾಗಿ. ಆನಂದರಲ್ಲಿ ನಾದೇ ಸರಸ್ವತಿ ದೇವಿ. ನಾವು ಹೀಗೆ ಒಂದು ಸಾರಿ ಒಳಗೆ ತೂಗಿದಾಗ ನೋಡಿ ನಾದ ಬರ್ತಾ ಇದೆ. ನಿಮ್ಮ ವಾಚಿನಲ್ಲಿ ನೋಡ್ಕೊಳ್ಬೋದು ಎಷ್ಟು ಸಮಯದವರೆಗೆ, ಎಷ್ಟು ಸೆಕೆಂಡ್ಗಳವರೆಗೆ ಈ ನಾದ ಕೇಳಿಸ್ತದೆ ಹೇಳುವಂತಹದ್ದನ್ನು ಕೇಳಬಹುದು. ಕೊನೆ ಪಕ್ಷ ಒಂದು 20 ಸೆಕೆಂಡ್ ಆದರೂ ಇದ್ದೇ ಇರ್ತದೆ. ಆ ನಾದೇ ಸರಸ್ವತೀ ದೇವಿ. ನಾದದಲ್ಲಿ ಸರಸ್ವತೀ ದೇವಿ ಇರ್ತಾಳಂತೆ. ನಾಲೇ ನಾಗಾದ್ಯುದೈವತ. ಈ ನಾಲ ಇದೆಯಲ್ಲ, ಈ ನಾದದಲ್ಲಿ
ನಾಗಾದ್ವೈವತ್ವ, ನಾಗನಾಗಿಣಿಯರು ಇರ್ತಾರಂತೆ. ಹೀಗೆ 5 ದೇವತೆಗಳಿಂದ ಆವೃತವಾಗಿರತಕ್ಕಂತಹ ಘಂಟೆ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥದ್ದು. ಪಂಚಲೋಹದಿಂದ ಆವೃತವಾಗಿ, ಪಂಚದೇವತಾತ್ಮಕವಾಗಿ ಶುಭ್ರವಾದಂತಹ ನಾದವನ್ನು ಹೊರಡಿಸುವಂತಹ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಘಂಟೆ. ಈ ಗಂಟೆಗಳಲ್ಲಿ ಈಗ ನಾವು ಮಾರ್ಕೆಟ್ನಲ್ಲೆಲ್ಲ ಗಂಟೆಯನ್ನು ತೊಗೊಳ್ತೇವೆ. ಆದರೆ ಅದೆಲ್ಲವ ಕಂಚಿನ ಗಂಟೆ ಅಂತ ಕೊಡ್ತಾರೆ. ಕಂಚಲ್ಲ, ಹಿತ್ತಾಳಿ ಗಂಟೆ. ನಾದ ಬರ್ತದೆ, ಇಲ್ಲ ಅಂತಲ್ಲ, ಆದರೆ ಇಷ್ಟು ಸುಶ್ರಾವ್ಯವಾಗಿ ಬರುವಂತಹ ನಾದ ಅಲ್ಲ. ನೋಡಿ, ನಾವು ತೂಗುವಾಗ ರೇತ ನಾದವನ್ನು ತೂಗಿದ್ವಿ ನೋಡಿ, ಅದು ಯಾವ ರೀತಿಯಲ್ಲಿ ಮನಸ್ಸನ್ನು ಸೆಳೆಯುವಂತಹ ನಾದವನ್ನು ಹೊರಡಿಸ್ತದೆ ಹೇಳುವಂತಹದ್ದು ನಮಗೆ ಗೋಚರವಾಗ್ತದೆ. ಇದು ಘಂಟಾನಾದ. ಪ್ರಾರಂಭೇ ಚ ಶನೇಃ ಕುರ್ಯಾತ್, ಮಧ್ಯೆ ವೇಗೇನ ಕಾರಯಾತ್, ತ್ರಿವಿರಂತ್ಯೈ ಶನೇಃ ಕುರ್ಯಾತ್ ಘಂಟಾನಾದಸ್ಯ ಲಕ್ಷಣ. ಅದಕ್ಕೊಂದು ಲಕ್ಷಣವನ್ನು ಹೇಳಿದ್ದಾರೆ. ಆ ಲಕ್ಷಣದಲ್ಲಿ ನಾವು ತೂಗಿದಾಗ ದೇವತೆಗಳು ಸುಪ್ರೀತರಾಗಿ ನಗುನಗುತ್ತ ನಾವು ಕರೆದಂತಹ ಪೀಠದಲ್ಲಿ ಬಂದು ಕುಳಿತು ನಾವು ಕೊಡುವಂತಹ ಪೂಜೆಯನ್ನು ಒಪ್ಪಿಕೊಳ್ತಾರೆ. ಆ ನಂತರದಲ್ಲಿ ನಾವು ಪೂಜೆ ಮುಗಿದ ನಂತರದಲ್ಲಿ ಮತ್ತೆ ಕಳಿಸಿಕೊಡುವಾಗ ಯಾಂತು ದೇವಗಣ ಸರ್ವೇ ಪೂಜಾಮಾದಾಯ ಮತ್ಕೃತಾಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಪುನರಾಗಮನಾಯ ಚ. ಓ ದೇವರೇ, ಇವತ್ತಿನ ಪೂಜೆ ಮುಗೀತು, ನೀನು ಎಲ್ಲಿಂದ ಬಂದಿದ್ದೀಯ ಅಲ್ಲಿಗೆ ಹೋಗ್ಬೋದು, ಮತ್ತೆ ನಾನು ಕರೀತೇನೆ, ಕರೆದ ತಕ್ಷಣ ನೀನು ಬರಬೇಕು, ನನಗೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಮಂತ್ರ. ಈ ರೀತಿಯಲ್ಲಿ ನಾವು ಪೂಜೆ ಪುನಸ್ಕಾರಗಳಲ್ಲಿ ನಾದಯುಕ್ತವಾದಂತಹ ಘಂಟೆಯನ್ನು ಉಪಯೋಗಿಸಿದಾಗ ಮಾತ್ರ ದೇವತೆಗಳ ಒಲುಮೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ನಾವು 1 ವರ್ಷ ಪೂಜೆ ಮಾಡಿದರೂ 100 ವರ್ಷ ಪೂಜೆ ಮಾಡಿದ ಪುಣ್ಯ ಬರ್ತದೆ. ಅರ್ಥಾತ್ ಅಷ್ಟು ಸತ್ವಯುಕ್ತವಾಗಿರ್ತಕ್ಕಂಥದ್ದು, ಶಬ್ದಯುಕ್ತವಾಗಿರ್ತಕ್ಕಂಥದ್ದು, ನಾದಯುಕ್ತವಾಗಿರ್ತಕ್ಕಂಥದ್ದು, ಸುಶ್ರಾವ್ಯವನ್ನು ಕೊಡತಕ್ಕಂಥದ್ದು. ಆದ್ದರಿಂದ ಇದು ಒಂದು ರೀತಿಯಲ್ಲಿ ವಿಶೇಷವಾದಂತಹ ಘಂಟೆ, ಪಂಚಲೋಹದಿಂದ ಆವೃತವಾಗಿರ್ತಕ್ಕಂತಹ ಅದ್ಭುತವಾದಂತಹ ಘಂಟೆ. ನೋಡಿ, ಇದಕ್ಕೆ ಹೇಳುವಂತಹದ್ದು ನಾವು ಜಾಗಟೆ ಅಂತ ಹೇಳ್ತೇವೆ. ಕೆಲವರು ಹಳ್ಳಿ ಭಾಷೆಯಲ್ಲಿ ಹೇಳೋದುಂಟು, ಜಂಗಟೆ ಅಂತ ಹೇಳುವಂಥದ್ದಿದೆ. ಆದರೆ ಇದು ಜಾಗಟೆ ಅಂತ. ತೂಕ ಜಾಸ್ತಿ ಇದೆ, 2 kg ಇರತಕ್ಕಂತಹ ಇದು. ಅಂದರೆ ಅಷ್ಟೇ ತಾಕತ್ತಿರುವಂತಹ ವ್ಯಕ್ತಿ ಆಗಿರಬೇಕು. ನೋಡಿ, ಇದನ್ನು ಒಂದು ಸಾರಿ ಹೊಡೆದಾಗ ಎಷ್ಟು ನಾದ ಬರ್ತದೆ ಅಂತ 70 ಸೆಕೆಂಡ್ವರೆಗೆ ಬರ್ತದೆ ಅಂತ. ಅಂದರೆ 1 ನಿಮಿಷದ 10 ಸೆಕೆಂಡ್ವರೆಗೆ ಈ ನಾದ ಬರ್ತದೆ. ಅಂದಾಗ ಈ ಜಾಗಟೆ ಇದು ಪಂಚಲೋಹದಿಂದ ಆವೃತವಾಗಿರ್ತಕ್ಕಂಥದ್ದು. ಈ ಗಂಟೆಗಳೆಲ್ಲವೂ ಸಹಿತವಾಗಿ ಪಂಚಲೋಹದಿಂದ ಮಾಡಿರ್ತಕ್ಕಂತಹ ಸುಶ್ರಾವ್ಯವಾದಂತಹ ಗಂಟೆ. ನೋಡಿ, ಈ ಜಾಗಟೆಯನ್ನು ಹೊಡೆಯುವುದಕ್ಕಾಗಿ ಒಂದು ವಿಶಿಷ್ಟವಾದಂತಹ ಒಂದು ಕೋಲು, ಸಾಧಾರಣವಾಗಿ ಪೇಟೆಯಲ್ಲಿ ಸಿಗೋದು ನಿಮಗೆ ಗೊತ್ತಲ್ವ. ಒಂದು ಸಣ್ಣ ಕೋಲಿಗೆ, ಬಣ್ಣದ ಕೋಲಿಗೆ ಬಣ್ಣ ಹಚ್ಚಿ, ಬಣ್ಣದ ಕೋಲಿಗೆ ಒಂದು ಮೇಲ್ಭಾಗದಲ್ಲಿ ಒಂದು ಇದನ್ನು ಸುತ್ತಿರ್ತಾರೆ. ಆದರೆ ಅದು 4 ಸಾರಿ ಬಾರಿಸುವಾಗ ಅದೆಲ್ಲ ಬಿಚ್ಚಿ ಹೋಗ್ತದೆ. ಇದು ಬಿಚ್ಚಿ ಹೋಗದೇ ಇರತಕ್ಕಂತಹ ವಿಶೇಷವಾಗಿ ಶಂಕುವಿನ ಆಕೃತಿಯಲ್ಲಿರ್ತಕ್ಕಂತಹ ಒಂದು ಕೋಲು, ವಿಶಿಷ್ಟವಾಗಿರ್ತಕ್ಕಂತಹದ್ದು. ಇದು ಎಲ್ಲರೂ ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೊಂದು ಭಕ್ತಿ ಬೇಕು, ಶ್ರದ್ಧೆ ಬೇಕು, ದೇವತಾ ಪ್ರಿಯತೆ ಇರಬೇಕು. ದೇವರಲ್ಲಿ ಒಂದು ರೀತಿಯಂತಹ ವಿಶೇಷವಂತಹ ಪ್ರಿಯತೆ ಅಂದರೆ ಪ್ರೀತಿ ಇರಬೇಕು. ಅಂದಾಗ ಮಾತ್ರ ಇದು ಸಾಧ್ಯತೆ ಇರತಕ್ಕಂಥದ್ದು. ಇದು ಶುದ್ಧವಾದಂತಹ ಎರಕವನ್ನು ಹೊಯ್ದು ಪಂಚಲೋಹಾತ್ಮಕವಾಗಿ ಮಾಡಿರ್ತಕ್ಕಂತಹ ಗಂಟೆಯನ್ನು ವಾದಿರಾಜ ಪ್ರಸನ್ನರವರು ಈ ಗಂಟೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಇದು ಈಗಾಗಲೇ ಸಾಕಷ್ಟು ಜನರಿಗೆ ಕೊಟ್ಟಿದ್ದಾರೆ. ಈ ಗಂಟೆ ಪ್ರಚಾರ ಆಗ್ತಾ ಇದೆ. ಇದು ದೇವಸ್ಥಾನಗಳಲ್ಲೇ ಯಜ್ಞಯಾಗಾದಿಗಳನ್ನು ಮಾಡುವಂತಹ ಯಾಜ್ಞಿಕರಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಸಹಿತವಾಗಿ ಈ ಗಂಟೆ ಹೋಗ್ತಾ ಇದೆ. ಇದು ವಿಶೇಷವಾಗಿ ಪಂಚಲೋಹದಿಂದ ಇರತಕ್ಕಂತಹ ಗಂಟೆಯಾಗಿರ್ತಕ್ಕಂಥದ್ದು. ನೀವು ನೋಡಿದ್ದೀರಿ, ಉಕ್ಕಿನ ಜಾಗಟೆಯನ್ನು ಹೊಡೆದು ನೋಡಿದ್ದೀರಿ. ಒಂದು 4-8 ಸಾರಿ ಬಾರಿಸುವಾಗಲೇ ಒಡೆದು ಹೋಗ್ಬಿಡ್ತದೆ. ಗಂಟೆಯನ್ನು ನೋಡಿದ್ದೀರಿ, ಅದು ಕೆಪ್ಪಾಗಿರ್ತದೆ. ಅಂದರೆ ಅದು ಯಾವಾಗಲೂ ಬಿರುಕು ಬಿಟ್ಟಾಗ, ಕೆಪ್ಪಾಗಿದ್ದಾಗ ಗಂಟೆಯನ್ನು ಹೊಡೆದರೆ, ಘಂಟಾನಾದದಲ್ಲಿ ಶ್ರಾವ್ಯ ಇಲ್ಲದೆ ಹೋದರೆ, ಅಂದರೆ ಶ್ರುತಿ ಇಲ್ಲದೆ ಹೋದರೆ ಗಂಟೆಗಳಿಂದ ಮಾಡುವಂತಹ ಪೂಜೆ ವ್ಯರ್ಥವಾಗ್ತದೆ ಅಂತಿದೆ. ಆದ್ದರಿಂದ ಇದನ್ನು ತಯಾರು ಮಾಡಿರ್ತಕ್ಕಂತಹ ವಾದಿರಾಜ ಪ್ರಸನ್ನರವರು ಇಲ್ಲಿ ಬಂದಿದ್ದಾರೆ. ಅವರನ್ನೇ ಮಾತನಾಡಿಸೋಣ. ಇದನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಅವರ ಭಕ್ತಿ ಶ್ರದ್ಧೆ, ದೇವರ ಪ್ರೀತಿ ಎಲ್ಲ ಯಾವ ರೀತಿಯಲ್ಲಿದೆ, ತಮಗೆ ಇದನ್ನು ಇವತ್ತಿನ ದಿವಸ ತೋರಿಸ್ತಾ ಇದ್ದಾರೆ. ಅವ್ರನ್ನೇ ಇಲ್ಲಿಗೆ ಕರೆಯೋಣವೇ? ಆತ್ಮೀಯರೇ, ಈಗ ನಮ್ಮ ಜೊತೆಯಲ್ಲಿ ವಾದಿರಾಜ ಪ್ರಸನ್ನರವರು ಇದ್ದಾರೆ. ಅವರು ಈ ಗಂಟೆಯನ್ನೆಲ್ಲ ತಯಾರು ಮಾಡಿದವರು.
ಅವರಿಗೆ ನಾವು ನಮ್ಮ ಭಗವತಿ ಸಂಕಲ್ಪಕ್ಕೆ ಸ್ವಾಗತವನ್ನು ಮಾಡೋಣ. ವಾದಿರಾಜ ಪ್ರಸನ್ನರವರೇ, ತಮಗೆ ನಮಸ್ಕಾರಗಳು. ನಮಸ್ಕಾರ. ನಮ್ಮ ವೀಕ್ಷಕರೆಲ್ಲರೂ ಸಹಿತವಾಗಿ ನೋಡ್ತಾ ಇದ್ದಾರೆ, ಇದೇನಿದು ಗಂಟೆ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ ಗುರೂಜಿಯವರು ಇವತ್ತು ಅಂತ. ವಿಶೇಷವಾದಂತಹ ಗಂಟೆಯನ್ನೆಲ್ಲ ತಾವು ತಯಾರು ಮಾಡ್ತಿದ್ದೀರಿ ಅಂತ ಗೊತ್ತಾಯಿತು. ಅದಕ್ಕೋಸ್ಕರವಾಗಿ ನಿಮಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಭಗವತಿ ಸಂಕಲ್ಪಕ್ಕೆ. ತಾವು ಈ ಗಂಟೆಗಳನ್ನು ಯಾವ ರೀತಿಯಲ್ಲಿ ತಯಾರು ಮಾಡ್ತೀರಿ? ಇದು ಪಂಚಲೋಹದ ಗಂಟೆ ಅಂತ ಹೇಳಿದ್ರಿ. ಇದು ಯಾವ ರೀತಿಯಲ್ಲಿ ತಯಾರು ಮಾಡ್ತೀರಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಗಂಟೆ ಅನ್ನೋದು ಅನಾದಿ ಕಾಲದಿಂದನೂ ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದಷ್ಟು ಬ್ರಿಟಿಷರ ಆಳ್ವಿಕೆಯ ನಂತರದಲ್ಲಿ ಗಂಟೆಯಲ್ಲಿ ಪ್ರಣವನಾದ ಬರಬೇಕನ್ನೋ ಕಾನ್ಸೆಪ್ಟೇ ಬಿಟ್ಟೋಗಿತ್ತು. ಭಾರತೀಯ ಮಹರ್ಷಿಗಳ ದೃಷ್ಟಿಕೋನದಲ್ಲಿ ಹೆಂಗಿದೆಯಪ್ಪ ಅಂದರೆ, ಗಂಟೆ ಮತ್ತು ಜಯಗಂಟೆ ಮತ್ತು ಶಂಖದಲ್ಲಿ ಪ್ರಣವನಾದ ಬರಬೇಕು. ಪ್ರಣವನಾದ ಅಂದರೆ ಓಂಕಾರ ಬರಬೇಕು. ಆ ಓಂಕಾರದ ಗಂಟೆಗಳೇ ಈ ಪ್ರಣವನಾದ ಗಂಟೆಗಳು. ಇದಕ್ಕೆ ಹಿತ್ತಾಳೆಯಲ್ಲಿ ಮಾಡಿದ್ರೆ ಶಬ್ದ ಬರುತ್ತೆ, ಆದರೆ ಆಕೃತಿ ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ಅದರಲ್ಲಿ ನಾದ ಬರುತ್ತಾ, ಪ್ರಣವನಾದ ಬರುತ್ತಾ ಅಂತಂದರೆ ನೀವು ಚೆಕ್ ಮಾಡಬೇಕು. ಇದು ಪ್ರಣವನಾದ ಬರುವಂಥ ಗಂಟೆ. ಇದರಲ್ಲಿ ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂದರೆ, ನಮ್ಮ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಶ್ರೀರಂಗ ಮಹಾಗುರುಗಳ ಒಂದು ವಿದ್ಯೆ ಕಲೆಗಳು, ಅವರ ಒಂದು ಜೀವನದ ಒಂದು ಉತ್ಪ್ರೇಕ್ಷನಾಗಿ ನಾನು ಅವರಿಂದ ಒಂದು ಸ್ಫೂರ್ತಿಗೊಂಡು ನಾನು ಈ ಒಂದು ಪ್ರಣವನಾದ ಗಂಟೆನ ತಯಾರು ಮಾಡೋದಕ್ಕೆ ನಾನು ಉತ್ಸುಕನಾಗಿ ಇದನ್ನು ಕಾಲಿಟ್ಟೆ. ಹಾಗಾಗಿ ಇದು ಭಗವತಿಯರ ಸಂಕಲ್ಪದಂತೆ ಈ ಒಂದು ಪ್ರಣವನಾದ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಏನಂತಾರಂದರೆ ಲೋಹ ಪಾಕಶಾಸ್ತ್ರ ವಿಜ್ಞಾನ ಅಂತ. ಇದರಲ್ಲಿ ಪಂಚಲೋಹಗಳಂದರೆ ಯಾವ್ಯಾವುದು ಅಂದರೆ, ನಾವು ಮೊದಲನೇದಾಗಿ ತಾಮ್ರ, ತವರ, ಹಿತ್ತಾಳೆ, ಅಲ್ಪ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿ ಇದಕ್ಕೆ ಹಾಕಿರ್ತೀವಿ. ಅಂದರೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಕಾಪರ್, ಟಿನ್, ಬ್ರಾಸ್, ಸ್ಮಾಲ್ ಅಮೌಂಟ್ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಈ ಒಂದು ಕಾಂಬಿನೇಷನ್ನು, ಈ ಮೆಟಲಾರ್ಜಿ, ಇದರ ಪರ್ಸೆಂಟೇಜೇ ನನ್ನ ಆವಿಷ್ಕಾರ, ನನ್ನ ಸಂಶೋಧನೆ. ಈ ಒಂದು ಗಂಟೆನಲ್ಲಿ ಈ 5 ಮಿಶ್ರಗಳನ್ನು ಆ ಪರ್ಸೆಂಟೇಜಲ್ಲಿ 1100 ಡಿಗ್ರಿನಲ್ಲಿ ಕಾಯಿಸಿದಾಗ ಇದು ದ್ರವರೂಪವಾಗುತ್ತೆ. ಇದಕ್ಕೆ ಮೌಲ್ಡ್ ಮಾಡಿಕೊಂಡು ವೆರೈಟೀಸ್ ಆಫ್ ಮೌಲ್ಡ್ಗಳನ್ನ ಮಾಡಿಕೊಂಡು ಆ ಮೌಲ್ಡ್ನಲ್ಲಿ ಹಾಕಿ ಈ ಒಂದು ಗಂಟೆನ ತಯಾರು ಮಾಡ್ತೀವಿ. ಅದಾದಮೇಲೆ CNC VNC ಮಿಷಿನ್ಗಳಲ್ಲಿ ಇದರ ಔಟ್ರ್ ಫಿನಿಶಿಂಗ್ ಕೊಡ್ತೀವಿ. ಮತ್ತು ಇದು ಇವತ್ತು ಯಾವ ರೀತಿಯಲ್ಲಿ ನೀವು ನೋಡ್ತಾ ಇದ್ದೀರೋ ಹೊಳಪು ಮತ್ತು ಇದರ ಒಂದು ಮೇಲ್ಮುಖ, ಇದು ಎಷ್ಟೇ ವರ್ಷ ಆದರೂ ಹಾಗೆ ಇರುತ್ತೆ. ಯಾಕಂದರೆ ಪಂಚಲೋಹದ ವಿಶೇಷತೆಯೇ ಅದು. ಮತ್ತು ಇದರ ಮೇಲೆ ಏನಾದ್ರು ಸ್ವಲ್ಪ ಮುಸುಕು ಬಂದರೂ ಕೂಡ ಸ್ವಲ್ಪ ಪೀತಾಂಬರಿ ಅಥವಾ ಹುಣಸೆನ ಹಾಕಿ ತೊಳೆದ್ರೆ ಇದೇ ಥರ ಫಳಫಳ ಅಂತ ಹೊಳೆಯುತ್ತೆ. ಅಂದರೆ ಇದರಲ್ಲಿ ನಾವು ಲೋಹಪಾಕಶಾಸ್ತ್ರ ವಿಜ್ಞಾನದಲ್ಲಿ ಎರಕ ಹುಯ್ಯೋದು, ಎರಕ ಹುಯ್ದಾದ ಮೇಲೆ ಅದನ್ನು VMC CMCನಲ್ಲಿ ಅದನ್ನು ಫಿನಿಷ್ ಮಾಡೋದು, ನಾದ ಬರೋವರೆಗೂ ನಾವು ಅದನ್ನು ವಾಲ್ ಥಿಕ್ನೆಸ್ನ ಮೇಂಟೈನ್ ಮಾಡ್ತೀವಿ. ಅಂದರೆ ನಾವು ಇದರಲ್ಲಿ 3 ವಿಭಾಗಗಳನ್ನ ಮಾಡ್ಕೊಂಡಿದ್ದೀವಿ. ಒಂದು ಕೈಗಂಟೆಗಳು, ಅಂದರೆ ಕೈನಿಂದ ವಾದನ ಮಾಡುವಂಥ ಹ್ಯಾಂಡ್ ಬೆಲ್ಸ್. ಎರಡನೇದು ದೇವಸ್ಥಾನದಲ್ಲಿ ತೂಗು ಹಾಕೋದು, ಅಂದರೆ ಗರ್ಭಗುಡಿಯಿಂದ ಆಚೆ ಆವರಣದ ಒಳಗೆ ತೂಗು ಹಾಕೋ ನೇತು ಗಂಟೆಗಳು, ಅಂದರೆ ಸರಪಳಿಯಿಂದ ಅಥವಾ ಸಲಾಕಿಯಿಂದ ನೇತು ಹಾಕೋ ಗಂಟೆಗಳು. ಮತ್ತು ಕೈನಿಂದ ವಾದನ ಮಾಡುವಂಥ ಜಾಗಟೆ ಅಥವಾ ಜಯಗಂಟೆ ಅಥವಾ ಜಾಂಗಟೆ ಅಂತ ಈ ಪರಿಭಾಷೆಗಳಲ್ಲಿ ಈಗ ಪ್ರಚಲಿತವಾಗಿದೆ. ಇದನ್ನು ನಾವು ಪೂಜಾ ಸಂದರ್ಭಗಳಲ್ಲಿ, ಮಹಾಮಂಗಳಾರತಿ ಸಮಯದಲ್ಲಿ, ನೈವೇದ್ಯದ ಸಮಯದಲ್ಲಿ ಅಥವಾ ಯಜ್ಞಾದಿಗಳ ಒಂದು ಪೂರ್ಣಾಹುತಿ ಸಮಯದಲ್ಲಿ ಇದನ್ನು ವಾದನ ಮಾಡೋದು ನಮ್ಮ ಆರ್ಯ ಭಾರತೀಯ ಮಹರ್ಷಿಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ಇದರಲ್ಲಿ ನಾವು ಕೈಗಂಟೆಗಳಲ್ಲಿ ಸುಮಾರು 3 ರೀತಿಯಾದಂತಹ ತೂಕದ್ದು ಮಾಡ್ತಾ ಇದ್ದೀವಿ. 1 kg, 1.5 kg ಮತ್ತು 2 kg. 1 kg ವಿಶೇಷವಾಗಿ ಎಲ್ಲರ ಮನೆಗಳಿಗೆ ಉಪಯೋಗಿಸೋವಂಥದ್ದು. 1.5 ಮತ್ತು 2 kg ದೇವಸ್ಥಾನದ ಗರ್ಭಗುಡಿಯಲ್ಲಿ ಉಪಯೋಗಿಸೋರಿಗೆ. ಮತ್ತು ನೇತು ಹಾಕೋ ಗಂಟೆಗಳಲ್ಲಿ ಮನೆಯೊಳಗಡೆ ಏನಾನ ಸರಪಳಿ ಅಥವಾ ಪೂಜಾ ಗೃಹದಲ್ಲಿ ನೇತು ಹಾಕೋ ಗಂಟೆ ಇದ್ದರೆ ಅದು 2 kg ಮತ್ತು 3.5 kgಲಿರುತ್ತೆ. ಮತ್ತು ದೇವಸ್ಥಾನದ ಗಂಟೆಗಳು 5 kg, 6 kg, 10 kg ಮತ್ತು 12 kg ಅಪ್ ಟು 25 kgವರೆಗೂ ಇವಾಗ ನಾವು ಅದನ್ನು ಮಾಡಿ ಕೆಲವೊಂದು ದೇವಸ್ಥಾನಗಳಿಗೆ, ಕೆಲವೊಂದು ಮಠಗಳಿಗೆ, ಕೆಲವೊಂದು ಯೋಗ ಕೇಂದ್ರಗಳಿಗೆ, ಕೆಲವೊಂದು ಸೌಂಡ್ ಥೆರಪಿ ಜಾಗಗಳಿಗೆ ನಾವೀಗ ಆಲ್ರೆಡಿ ಕೊಟ್ಟಿದ್ದೀವಿ.
ಮತ್ತು ಜಯಗಂಟೆನಲ್ಲಿ 3 ಅಳತೆಗಳಲ್ಲಿದೆ. ಒಂದು 10 ಇಂಚು, ಇನ್ನೊಂದು 12 ಇಂಚು ಮತ್ತು ಇನ್ನೊಂದು 8 ಇಂಚು. ಅಂದರೆ 1 kg, 1.5 kg ಮತ್ತು 2 kg. ಈ ಪ್ರಣವನಾದಗಳಲ್ಲಿ ಎರಡರಲ್ಲಿ ಏನು ವಿಶೇಷಪ್ಪ ಅಂದರೆ, ಕೈಗಂಟೆಗೂ ಮತ್ತು ಜಯಗಂಟೆಗೂ ವಿಶೇಷ ಏನಂತಂದರೆ, ಕೈಗಂಟೆಗಳಲ್ಲಿ ಅಥವಾ ತೂಗುಗಂಟೆಗಳಲ್ಲಿ ಪ್ರಣವನಾದ ಓಂ 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 ಅಂತ ಬಂದು ಓಮಲ್ಲೇ ಲಯ ಆಗುತ್ತೆ. ಅಂದರೆ ಗುಂಪು ಗುಂಪಾದ ಓಂ ಥರ ಬರುತ್ತೆ. ಅದೇ ಜಯಗಂಟೆನಲ್ಲಿ ದೀರ್ಘವಾದ ಓಂ ಅಂತ ಬರುತ್ತೆ. ಅಂದರೆ ಇದು 70 ಸೆಕೆಂಡ್ವರೆಗೂ ದೀರ್ಘವಾದ ಪ್ರಣವನಾದ ಬಂದು ಪ್ರಣವನಾದದಲ್ಲೇ ಲಯ ಆಗುತ್ತೆ. ಇದು ಎಲ್ಲವೂ ಹೇಗೆ ತಂದಿದ್ದಾರಪ್ಪ ಅಂದರೆ, ಭಾರತೀಯ ಮಹರ್ಷಿಗಳು ಸುಮ್ಮನೆ ಅವ್ರಿಗೇನು ಆವಾಗ ಮಾಡೋಕ್ಕೆ ಕೆಲಸ ಇರಲಿಲ್ಲ, ಫ್ರೀಯಾಗಿದ್ದರು ಅಂತ ಅಂದ್ಬಿಟ್ಟು ಏನು ಈ ಥರ ನಾದಗಳು ತರಲಿಲ್ಲ. ಅವರು ತಮ್ಮ ತಪಸ್ಸೆಯಿಂದ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಕೊಂಡು, ತಮ್ಮ ಜೀವನವನ್ನೇ ತಪಸ್ಸಿಯಾಗಿ ಇಟ್ಕೊಂಡು ಒಳಗಡೆ ಕೇಳ್ತಲ್ಲ, ಅಂದರೆ ಹೃದಯ ಮಧ್ಯಭಾಗದಲ್ಲಿ ಏನು ಪ್ರಣವನಾದ ಕೇಳ್ತೋ ಅದನ್ನು ಹೋಲೋ ಅಂಥ ಗಂಟೆಗಳನ್ನ ಹೊರ ಆಚರಣೆಗಳಿಗೆ, ಅಂದರೆ ನಮ್ಮ ಒಂದು ಗಂಟೆಗಳನ್ನ, ಜಯಗಂಟೆಗಳನ್ನ ಮತ್ತು ಶಂಖಗಳನ್ನ ಅವರು ಗುರುತಿಸಿ ಇದು ಪ್ರಣವನಾದವನ್ನು ಹೋಲುತ್ತೆ ಅಂತ ಯಾಕೆ ತಂದರು ಅಂತಂದರೆ, ಅವರು ಮಹರ್ಷಿಗಳು ಸರ್ವೇ ಜನ ಸುಖಿನೋ ಭವಂತು, ಸರ್ವಂ ಭವಂತು ಸುಖಿನಃ ಅಂತ ಅವರೆಲ್ಲರೂ ಚೆನ್ನಾಗಿರಲಿ, ಎಲ್ಲವೂ ಚೆನ್ನಾಗಿರಲಿ ಅನ್ನೋ ವಿಷಯಕ್ಕೆ ತಂದರು. ಅವರು ಆನಂದವಾಗಿ ಕೇಳಿದಂತಹ ಪ್ರಣವನಾದನ್ನು ಯಾಕೆ ಹೊರಗೆ ತಂದರು ಅಂತಂದರೆ, ನಮಗೆಲ್ಲ ಗೊತ್ತಿಲ್ಲ, ಪ್ರಣವನಾದ ಅಂದರೆ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಇದನ್ನು ತಂದು ಇದರ ನಾದದಿಂದ ಗೊತ್ತಾಗಲಿ ಅಂತ. ಅಂದರೆ ನಾನೇನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನೋನ್ ಟು ಅನ್ನೋನ್, ಗೊತ್ತಿರೋದ್ರಿಂದ ಗೊತ್ತಿಲ್ಲದಿರೋದನ್ನ ಹುಡುಕೋದಕ್ಕೋಸ್ಕರ ಒಂದು ಉಪಾಯವನ್ನು ತಂದು ಬಹಳ ಒಂದು ಲೋಕೋಪಕಾರ ಅಂತ ಮಾಡಿರೋಂಥ ವಿಷಯಗಳಾಗಿದೆ. ಅದರಲ್ಲೂ ಗಂಟೆಯು ನಮಗೆ ಹೆಂಗೆ ಅಂತಂದರೆ, ನಮ್ಮ ಹೃದಯ ಮಿಡಿತಾ ಇದೆ, ಯಾರಿಗಾನ ಗೊತ್ತಾಗ್ತಾ ಇದೆಯಾ ಅಂದರೆ ಹೃದಯ ಮಿಡಿಯೋದು, ಯಾರಿಗೂ ಶಬ್ದ ಕೇಳ್ತಾ ಇಲ್ಲ, ಆದರೆ ಅದಕ್ಕೊಂದು ಸಾಧನ ಇದೆ. ಏನು? ಕಿವಿಗೆ ಹಾಕ್ಕೊಳ್ಳೋ, ಡಾಕ್ಟರ್ ಹಾಕ್ಕೊಳ್ಳೋ ಶತಸ್ಕೋಪ್ ಇಟ್ಕೊಂಡ್ರೆ ನಮಗೆ ಡಬ್ಲಬ್ ಅಂತ ಕೇಳುತ್ತೆ. ಅಂದರೆ ನಾನೇನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಹೃದಯ ಮಧ್ಯಭಾಗದಲ್ಲಿ ಸದಾ ಪ್ರಣವನಾದ ಮಿಡಿತಾ ಇದೆ, ನಮಗೆ ಕೇಳ್ತಾ ಇಲ್ಲ. ಅದಕ್ಕೆ ಈ ಸಾಧನ, ಈ ಒಂದು ಯಾರ್ಯಾರು ಧ್ಯಾನಾಸಕ್ತರಿದ್ದಾರೆ, ಪೂಜೆ ಮಾಡೋರಿದ್ದಾರೆ, ಮತ್ತು ಯೋಗಾಸಕ್ತರಿದ್ದಾರೆ, ಪ್ರಾಣಾಯಾಮ ಮಾಡೋರಿದ್ದಾರೆ, ಸೌಂಡ್ ಥೆರಪಿನವರಿದ್ದಾರೆ, ಎಲ್ಲರಿಗೂ ಇದು ಬೇಕಾದಂತಹ ಪ್ರಣವನಾದ ಗಂಟೆ. ಈ ಪ್ರಣವನಾದ ಗಂಟೆಯಿಂದ ನಾವು ನೋನ್ ಟು ಅನ್ನೋನ್, ಅಂದರೆ ಮಹರ್ಷಿಗಳ ತಂದಂತಹ ಋಷಿ ಪ್ರಣೀತವಾದಂತಹ ಪ್ರಣವನಾದ ಗಂಟೆ ಅತ್ಯುತ್ತಮ, ಅಂದರೆ ಸಾಧಕರೆಲ್ಲರಿಗೂ ಅತ್ಯುತ್ತಮವಾದ ಸಾಧನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಗಂಟೆಯ ಬಗ್ಗೆ ಸ್ವಾರಸ್ಯಕರವಾದಂತಹ ಮಾತನ್ನಾಡಿದರು ವಾದಿರಾಜ ಪ್ರಸನ್ನರವರು. ತುಂಬ ವಿಶೇಷವಾಗಿ ಇದನ್ನು ಯಾವ ರೀತಿಯಲ್ಲಿ ಮಾಡ್ತೇವೆ ಹೇಳುವಂತಹದ್ದನ್ನು ತಿಳಿಸಿಕೊಟ್ರು ಪ್ರಸನ್ನಾಚಾರ್ಯರೇ. ಈ ಗಂಟೆ ನಾವೇನಾದರೂ ಪಡ್ಕೊಳ್ಬೇಕು ಹೇಳಾದರೆ ಇದು ಎಲ್ಲಿ ಸಿಗ್ತದೆ? ಹಾಂ, ಇದು ನಾನು ವ್ಯಾಪಾರ ದೃಷ್ಟಿಯಿಂದ ಮಾಡ್ತಾ ಇರುವಂಥದ್ದಲ್ಲ. ಇದು ಎಲ್ಲವೂ ನಾನೇ ನಮ್ಮ ಮನೆಯಲ್ಲಿ ನಾನು ಇದನ್ನು ಅಸೆಂಬ್ಲಿ ಮಾಡ್ತಾ ಇರೋದು. ನಾನೇ ಸಬ್ ಕಾಂಟ್ರಾಕ್ಟ್ ಕೊಟ್ಟು, ನಾನೇ ಹೋಗಿ ನಿಂತು, ನಾನೇ ನೋಡಿ ಇದರ ನಾದ ಎಲ್ಲ ಚೆಕ್ ಮಾಡಿ ನಮ್ಮ ಮನೆಯಿಂದನೇ ಕೊಡ್ತಾ ಇದ್ದೀನಿ. ಅಂದರೆ ಯಾರಿಗಾನ ಇಷ್ಟ ಇದ್ದವರು, ಯಾರಿಗಾನ ಬೇಕು ಅಂತ ಹೇಳಿ ಆಸಕ್ತಿ ಇದ್ದವರು, ನನ್ನ ಮೊಬೈಲ್ ನಂಬರು ನಿಮಗೆ ಕೊಟ್ಟಿರ್ತೀನಿ. ಆ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಆಲ್ ಓವರ್ ಇಂಡಿಯಾ ಎಲ್ಲೇ ಇದ್ದರೂ ನಾವು ಫ್ರೀ ಆಫ್ ಕಾಸ್ಟು ಡೋರ್ ಡೆಲಿವರಿ ಕಳಿಸ್ಕೊಡ್ತೀವಿ. ಅಂದರೆ ನಾವು ನಮ್ಮ ಬೆಂಗಳೂರು ಆಗಿರ್ಬೋದು, ಇಡೀ ಕರ್ನಾಟಕ ಆಗಿರ್ಬೋದು, ಇಡೀ ದೇಶದಾದ್ಯಂತ ಎಲ್ಲೇ ಆಗಿದ್ದರೂ ನಾವು ಫ್ರೀ ಆಫ್ ಕಾಸ್ಟು ಪ್ಯಾಕಿಂಗು, ಟ್ರಾನ್ಸ್ಪೋರ್ಟೇಷನ್ನು, ಕೊರಿಯರ್ ಚಾರ್ಜಸ್ ಇಲ್ದಂಗೆ ಫ್ರೀ ಆಫ್ ಕಾಸ್ಟ್ ನಾನು ಕಳಿಸ್ಕೊಡ್ತೀನಿ. ಗಂಟೆ ಮೌಲ್ಯ ಮಾತ್ರ ಕೊಟ್ಟರೆ ಸಾಕು. ಒಂದು. ಎರಡನೇದಾಗಿ ನನ್ನದೇ ಆದಂಥ ಒಂದು ವೆಬ್ಸೈಟ್ ಇದೆ, www.pranavanaada.com ಅಂತಿದೆ. ಅಲ್ಲಿ ಹೋಗಿ ಕೂಡ ತಾವು ವಿಭಿನ್ನ ರೀತಿಯಾದಂತಹ ಗಂಟೆಗಳನ್ನ ನೋಡ್ಬೋದು. ಅಲ್ಲಿ ಗಂಟೆಯ ನಾದವನ್ನು ನೀವು ಯಾರನ್ನ ಹೆಡ್ಫೋನ್ ಇದ್ದರೆ ಹೆಡ್ಫೋನ್ ಹಾಕ್ಕೊಂಡು ಕೇಳಿದ್ರೆ ಆ ಗಂಟೆಯ ನಾದನೂ ಆ pranavanaada.com ನಮ್ಮ ಒಂದು ವೆಬ್ಸೈಟ್ನಲ್ಲಿನೂ ಅದು ಡಿಸ್ಕ್ರಿಪ್ಷನ್ನು ಹಾಕಿರ್ತಾರೆ, ತಾವು ಅದರಲ್ಲಿ ಗಮನಿಸ್ಬೋದು. ಆ ಲಿಂಕಲ್ಲಿ ಹೋದರೆ ಅಲ್ಲಿ ನಿಮಗೆ ಗಂಟೆಗಳ ಮಾಹಿತಿ, ಜಯಗಂಟೆಗಳ ಮಾಹಿತಿ, ತೂಗು ಗಂಟೆಗಳ ಮಾಹಿತಿ ಎಲ್ಲ ಸಮಗ್ರ ಮಾಹಿತಿ ಸಿಕ್ಕತ್ತೆ. ಮತ್ತು ಯಾರನ್ನ ಬೇಕಂದರೆ ನಾನು ಪೀಣ್ಯ ದಾಸರಳ್ಳಿನಲ್ಲಿ ವಾಸ ಮಾಡ್ತೀನಿ. ಯಾರನ್ನ ಆಸಕ್ತರಿದ್ದರೆ ನನಗೆ ಕರೆ ಮಾಡಿ ನಿಮ್ಮ ಮತ್ತು ನನ್ನ ಸಮಯನ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಮನೆಗೆ ಬಂದು ನೋಡಿ, ಇದೆಲ್ಲ ಟಚ್ ಆ್ಯಂಡ್ ಫೀಲ್ ಪ್ರಾಡಕ್ಟು, ಬೇಕಾದರೆ ಮುಟ್ಟಿ ನೋಡಿ ನಿಮಗೆ ಸಮಾಧಾನ ಆದರೆ ತೊಗೋಬೋದು, ಇಲ್ಲ ಸಲಹೆ ಸೂಚನೆಗಳಿದ್ದರೆ ಕೊಡ್ಬೋದು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ವೀಕ್ಷಕರೇ, ನಮಗೆ ಬೇಕಾದ ವಿಷಯ ಎಲ್ಲ ಸಿಗಿತ್ತು. ನಿಮಗೆ ಗಂಟೆಗಳು ಬೇಕಾಗಿದ್ದಲ್ಲಿ, ಗಂಟೆಯಾಗಿರಲಿ ಜಾಗಟೆಯಾಗಿರಲಿ ಬೇಕಾಗಿದ್ದಂತಹ ಸಂದರ್ಭದಲ್ಲಿ ಶ್ರೀಯುತ ವಾದಿರಾಜ ಪ್ರಸನ್ನರವ್ರನ್ನ ನೀವು ಭೇಟಿ ಮಾಡ್ಬೋದು, ಅವರಿಂದ ಗಂಟೆಯನ್ನು ಪಡ್ಕೊಳ್ಬೋದು.
ನಿಮ್ಮ ಮನೆಯಲ್ಲೂ ಇಂತಹ ಒಂದು ಘಂಟೆ ಇರಲಿ, ದೇವತೆಗಳು ನಿಮ್ಮ ಮನೆಯನ್ನು ಸೇರಿ ನಿಮಗೆ ಅನುಗ್ರಹವನ್ನು ಮಾಡಲಿ ಅಂತ ನಾವು ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಶುಭವಾಸ್ತು.